ಜತ್ತಿಗೆ ಬಾರ್ಕೊಳ್ಳಬೇಕಾಗಿತ್ತು. ಪಾಪ ಶಬರಿ ಮನೆ ಕೆಲಸದಲ್ಲಿ ತೊಡಗಿರ್ತಾಳೆ, ನಾನೇ ಹೋಗಿ ತಂದರಾಯ್ತು. ನೀನು ಯಾವ ಕಾರಣಕ್ಕಾಗಿ ಹೊಡೆಯುತ್ತಿರುವೆ ಎನ್ನುವುದನ್ನು ಹೇಳಿಬಿಟ್ಟು ನನ್ನ ರೂಮಿನಲ್ಲಿ ನೀವಿಬ್ಬರು ಏನು ಮಾಡ್ತಿದ್ದೀರಿ? ಅಲ್ಲ, ಸಿಮೆಂಟ್ ಚೀಲ ಒತ್ತು ದುಬ್ಬವೆಲ್ಲ ಕೆತ್ತಿ ಹೋಗಿತ್ತು. ಹೊತ್ತಿಗೆ ದುಬ್ಬಕ್ಕೆ ಎಣ್ಣೆ ಸವರುತ್ತಿದ್ದಳು. ಅಲ್ಲ, ಹೌದ್ರಿ, ಅಷ್ಟೇ ನಡ್ತಿರೋದ್ರಿ, ಅಷ್ಟೇ ನಡ್ತಿರೋದು. ಹಾಗಾದರೆ ಸಿಮೆಂಟ್ ಚೀಲ ಹೊತ್ತ ದುಡ್ಡು ಎಲ್ಲಿದೆ? ಅದನ್ನ ನಾನೇ ಒಳಗಡೆ ಇಟ್ಟಿದ್ದೀನಿ. ಹಾಗಾದರೆ ತಂದು ತೋರಿಸು. ಸರಿ ಸರಿ ಸರಿ. ಒಳಗಡೆ ಟೀಚರ್ನಲ್ಲಿ 20,000 ರೂಪಾಯಿ ಹಣ ಈಗ ಕಾಣ್ತಾ ಇಲ್ಲ ರೀ. ನಾನೇ ನನ್ನ ಕೈಯಾರೆ ಇದೀಗ ತಾನೇ ಕೊಟ್ಟ ಹಣ ಈಗಿಲ್ಲವೆಂದರೆ ಹೇಗೆ? ಅತ್ತಿಗೆ ಹೌದು ವೈದ್ಯನ, ಹೇಗೆ ತಾನೇ ಹಣವನ್ನು ಒಳಗಡೆ ಇಟ್ಟಿದ್ದು, ಆದ್ರೆ ಈಗ ನೋಡಿದ್ರೆ ಅದು ಕಾಣ್ತಾ ಇಲ್ಲ. ನಿಜವಿದ್ದರೆ ತಾನೇ ಹಣವಿರುವುದು. ನಿಮ್ಮಿಬ್ಬರ ಕಪಟ ನಾಟಕಕ್ಕೆ ಮರಳಾಗುವ ಮಂಕದಿನಿ ನಾನಿಲ್ಲ. ದಯವಿಟ್ಟು ಅಂತ ಮಾತುಗಳನ್ನ ಆಡ್ಬೇಡ್ರಿ, ಅಂತ ಮಾತುಗಳನ್ನ ಆಡ್ಬೇಡ್ರಿ. 20 ವರ್ಷದಿಂದ ನಿಮ್ಮ ಜೊತೆ ಸಂಸಾರ ಮಾಡಿಕೊಂಡು ಬಂದ ನನ್ನ ಮೇಲೆ ನಿಮಗೆ ಅನುಮಾನ ಇದೆ. ನಂಬಿಕೆ ಅಪನಂಬಿಕೆ ಪ್ರಶ್ನೆ ನನಗೆ ಬೇಕಾಗಿಲ್ಲ ಶಬರಿ. ಈಗಲೇ ಈ ಮನೆ ಬಿಟ್ಟು ತೊಲಗಿ ನೀವು. ಅಣ್ಣ, ತುತ್ತು ಮಾಡಿ ಉಣಿಸಿದ ಹೆತ್ತ ತಾಯಿಯಂತಿರುವ ಈ ನನ್ನತ್ತಿಗೆ ಮೇಲೆ ನಿನಗೆ ಸಂಶಯವೇ? ಅಣ್ಣ, ದಯವಿಟ್ಟು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ಅತ್ತಿಗೆಗೆ ನನ್ನನ್ನು ಹೋಲಿಸಬೇಡಣ್ಣ, ಹೋಲಿಸಬೇಡ. ನೀನು ನನ್ನನ್ನು ಒದೆಯುವುದಷ್ಟೇ ಯಾಕೆ? ನೀನು ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರೂ ಚಿಂತೆ ಇಲ್ಲ. ಆದರೆ ಮಳೆ ಬಿಟ್ಟು ಹೋಗುವಂತ ಮಾತ್ರ ದಯವಿಟ್ಟು ನಿನ್ನ ಕಾಲಿಗೆ ಇನ್ನೊಮ್ಮೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಇನ್ನೊಮ್ಮೆ ಒಂದು ದಯವಿಟ್ಟು ನಮ್ಮ ಮೇಲೆ ಅನುಮಾನ ಪಡಬೇಡ್ರಿ, ಅನುಮಾನ ಪಡಬೇಡಿ. ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡು ತಪ್ಪೇ ನಾನು. ನನ್ನ ಬಾಳಿಗೆ ಬೆಳಕನ್ನು ಇಟ್ಟು ಈ ಮನೆಗೆ ಸೊಸೆಯನ್ನಾಗಿ ಕರೆದುಕೊಂಡು ಬಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನೀವು ಹಾಕಿದ ಗೆರೆನ ದಾಟಬೇಕು ನಾನು. ನೋಡಿ, ಈ ತಾಳಿ ಮೇಲೆ ಆಳೆ ಮಾಡಿ ಹೇಳ್ತಾ ಇದ್ದೇನೆ, ಆಳೆ ಮಾಡಿ ಹೇಳ್ತಾ ಇದ್ದೇನೆ. ನನಗೂ ನನ್ನ ಮೈದನಿಗೂ ಯಾವ ಸಂಬಂಧವೂ ಇಲ್ಲ. ನೋಡಿ, ನಿಮಗಿಷ್ಟ ಅಲ್ಲ ಅಂದ್ರೆ ಯಾವ್ದಾದ್ರು ಓಲೆಯಲ್ಲಿ ಬಿದ್ದು
ನಿನಗಾಯಿತೆ ಸಹಿಸಲಾರದ ಕೋಪ ಯಾರ ಮಾಡಿದ ಪಾಪ ನಿನಗಾಯಿತೆ ಶಾಪ ಯಾರ ಮಾಡಿದ ಪಾಪ ನಿನಗಾಯಿತೆ ಶಾಪ ಜಗದಾಟ ತಿಳಿಯದೆ ಜಗದಾಟ ಜಗದಲ್ಲಿ ಕಾಣಿಯಾಗಿ ನಿಂತಿ ಜಗದಲ್ಲಿ ಕಾಣಿಯಾಗಿ ಈಗಲಾದರೂ ತೃಪ್ತಿಯಾಯಿತೆ ನಿನ್ನ ಮನಸ್ಸಿಗೆ. ಅಖಂಡ ಭರತ ಖಂಡದಲ್ಲಿ ನಾವು ಪುಣ್ಯರು ಎಂಬುದನ್ನು ಮರೆತು ಹತ್ತ ತಾಯಿಗಿಂತಲೂ ಮಿಗಿಲಾಗಿ ಸಾಗಿಸಲುವುದ ಈ ನನ್ನೊಟ್ಟಿಗೆ ಸಂಸಾರ ಒಡೆಯಲಿಕ್ಕೆ ನನ್ನನ್ನಿಂದ ನನ್ನ ಕೊತ್ತಿಗೆಗೆ ಕೈ ಕೊಟ್ಟು ಹೊರ ನೋಟಿಗೆ ಹೊರಗೆ ಹೋಗುವಂತೆ ಮಾಡಿದ ಆ ಸೇವ ಈ ಸಮಾಜದ ಜನಕ್ಕೆ ಹಾಕಿ ನಗುವಂತೆ ಮಾಡಿದೆಯ. ಹೇಳು ದೇವ ಹೇಳು, ನಮಗ್ಯಾಕೆ ಇಂತಹ ಅಗ್ನಿ ಪರೀಕ್ಷೆ? ಈ ರೀತಿ ಅಪರಾಧವನ್ನು ಹೊತ್ತು ಮನೆಯಿಂದ ಹೊರ ಬಂದ ನಾನು ಬದುಕಿರಬಾರ್ದಪ್ಪ, ಬದುಕಿರಬಾರ್ದು. ಅತ್ತಿಗೆ, ನೀವೀಗ ಸತ್ತರೆ ನಿಮ್ಮ ಮೇಲಿನ ಕಳಂಕ ಹೋಗುತ್ತದೆಯಾ ಅಥವಾ ನನ್ನ ಮೇಲಿನ ಕಳಂಕ ಹೋಗುತ್ತದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಈಗ ನಮಗೆ ಏನು ಮಾಡುತ್ತೀಯೋ? ಅತ್ತಿಗೆ, ಇದೇ ಕಾಡಿನಲ್ಲಿ ತಾಯಿ ಮಕ್ಕಳಾಗಿದ್ದು ಬದುಕಿ ನಮ್ಮನ್ನು ಈ ಸ್ಥಿತಿಗೆ ತಂದ ಭಂಡರು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ದ್ಯಾಮವ್ವನ ಹರಕೆಯ ಕೋಣದಂತೆ ಓಡಾಡಿಸಿ ಕರೆದು ನಾನು ನೀವು ನಿರಪರಾಧಿಗಳು ಎಂದು ಸಾಬೀತುಪಡಿಸಬೇಕು. ಆಯ್ತಪ್ಪ, ನೀನು ಹೇಳಿದ ಹಾಗೆ ನಿನ್ನ ಮೇಲೆ ಬಂದಿರುವ ಈ ಅಪರಾಧದಿಂದ ದೂರಾಗಿ ಮತ್ತೆ ನನ್ನ ಗಂಡ ನನ್ನನ್ನು ಸತಿಯನ್ನು ಸ್ವೀಕರಿಸಿದ್ರೆ ಈ ನಿನ್ನ ಅತ್ತಿಗೆ ಮಾಂಗಲ್ಯವನ್ನು ಮರುಕಳಿಸಿದ ಮೈದನಪ್ಪ ನೀನು ಅತ್ತಿಗೆ, ನಮ್ಮನ್ನು ಈ ಸ್ಥಿತಿಗೆ ತಂದ ಭಂಡರು ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡವನ್ನು ಚೆಂಡಾಡಿ ಈ ಸಮಾಜದ ಜನ ಅಷ್ಟೇ ಯಾಕೆ ಆ ನನ್ನ ತಾಯಿ ಹೇಳಕೊಳ್ಳದ ಎಲ್ಲಮ್ಮನೆ ಬಂದು ಹೇಳುವಂತೆ ಮಾಡದಿದ್ದರೆ ನನ್ನ ಹೆಸರು ಜಮದಗ್ನಿಯೇ ಅಲ್ಲವೆಂದು ಕರೆ. ಈ ನಿನ್ನ ಮೈಲಿನ ಜಮದಗ್ನಿ ಆ ದುಷ್ಟರನ್ನು ಮರ್ದಿಸಲಿಕ್ಕೆ ಪರಶುರಾಮ. ಮೈದುನ, ಈ ನಿನ್ನ ಮಾತು ನಿಜವಾಗಿ ನೀನೇನಾದ್ರೂ ನನ್ನ ಮೇಲಿರುವ ಅಪರಾಧವನ್ನು ದೂರ ಮಾಡುತ್ತೇನಾದ್ರೆ ನನ್ನ ಗಂಡ ನನ್ನ ತಪ್ಪು ಏನಿಲ್ಲ ಅಂತ ತಿಳಿದು ಮತ್ತೆ ನನ್ನನ್ನು ಸತಿಯನ್ನಾಗಿ ಸ್ವೀಕರಿಸಿದ್ರೆ ಈ ಅತ್ತಿಗೆ ಮಾಂಗಲ್ಯವನ್ನು ಇಳಿಸಿ ಮರುಕಳಿಸಿದ ಮೈದನಪ್ಪನೇನು ಮೈದನ ನೀನು. ಅತ್ತಿಗೆ, ನೀವು ಇದೇ ಮರದ ಕೆಳಗೆ ವಿಶ್ರಾಂತಿ ಪಡೆಯಿರಿ. ನಾನು ಆ ಪರಶುರಾಮನ ವೇಷದಲ್ಲಿ ಆ ಭಂಡರ ವೃಂದವನ್ನು ತರುತ್ತೇನೆ. ಈ ಜಮದಗ್ನಿಯನ್ನು ನೋಡಿ ಗಹಗಹಿಸಿ ನಗುತ್ತಿರುವೆಯಾ? ಈ ಜಮದಗ್ನಿಗೆ ಯಾರ ಭಯವೂ ಇಲ್ಲ.
ಹರಿಶ್ಚಂದ್ರ, ನಿನ್ನಂತೆ ನಾ ಸತ್ಯವನ್ನು ನುಡಿದು ನೋಡಲಾದೆ. ನ್ಯಾಯ ದೇವತೆಯ ಹಿಂಬಾಲಿಸುತ್ತ ಮಸಣಕ್ಕೆಂದು ಬಂದೆ. ನಿನ್ನಂತೆ ನಾ ಸತ್ಯವನ್ನು ನುಡಿದು ನೋಡಲಾದೆ. ನ್ಯಾಯ ದೇವತೆಯ ಹಿಂಬಾಲಿಸುತ್ತ ಮಸಣಕ್ಕೆಂದು ಬಂದೆ.